ಅಮ್ಮ ನಾನ್ ವೆಜ್ ತಿಂದಾದ್ಮೇಲೆ ಡೈಜೆಷನ್ ಪ್ರಾಬ್ಲಮ್ ಆಗುತ್ತಲ್ವಾ, ಅದಕ್ಕೇನಾದ್ರು ಸೊಲ್ಯೂಷನ್ ಇದೆಯಾ? ಡೈಜೆಷನ್ ಪ್ರಾಬ್ಲಮಿಗೆ ಮಸಾಲ ಸೋಡಾ ಮಾಡ್ಕೊಂಡು ಕುಡಿದ್ರೆ ಸಾಕಮ್ಮ. ಏನು ಮಸಾಲ ಸೋಡಾ ಮನೇಲೇ ಮಾಡ್ಬೋದಾ? ಖಂಡಿತವಾಗೂ ಮನೇಲೇ ಮಾಡ್ಕೋಬೋದು, ಹೇಳ್ಕೊಡ್ತೀನಿ ಬಾ. ಮೊದಲು ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಬಿಡಿಸಿಟ್ಟಿರೋ ಪುದೀನ ಎಲೆನ ಹಾಕೋ. ಈಗ ಅದಕ್ಕೆ ಸ್ವಲ್ಪ ಶುಂಠಿ, 1 ಸ್ಪೂನ್ ಜೀರಿಗೆ, ಹಾಗೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊ. ಆಮೇಲೆ 1 ಸ್ಪೂನ್ ಸಕ್ಕರೆ ಹಾಗೆ 2 ಸ್ಪೂನ್ ಚಾಟ್ ಮಸಾಲನ ಹಾಕ್ಕೊಂಡು ಅದಕ್ಕೆ ಅರ್ಧ ಹೋಳು ನಿಂಬೆಹಣ್ಣ ಹಿಂಡ್ಕೊ. ಸರಿ. ಆಮೇಲೆ ಅದಕ್ಕೊಂದು 1/4 ಕಪ್ ನೀರನ್ನ ಆ್ಯಡ್ ಮಾಡಿಕೊಂಡು ರುಬ್ಬಿ ಪೇಸ್ಟ್ ಮಾಡ್ಕೊ. ಒಂದು ಗ್ಲಾಸ್ ತೊಗೊಂಡು 4ರಿಂದ 5 ಐಸ್ ಕ್ಯೂಬ್ನ ಆ್ಯಡ್ ಮಾಡ್ಕೊ. ಅದಕ್ಕೀಗ ಫ್ರೆಶ್ ಮಿಂಟ್ ಲೀವ್ಸ್ನ ಹಾಗೆ ಸ್ಲೈಸ್ ಮಾಡಿರೋ ಲೆಮನ್ನ ಹಾಕೋ. ರುಬ್ಬಿಟ್ಕೊಂಡಿರೋ ಮಸಾಲಾನ 2 ಸ್ಪೂನ್ ಆ್ಯಡ್ ಮಾಡ್ಕೊ. ಈಗ ಸೋಡಾನ ಹಾಕೋ. ನೋಡು, ಮಸಾಲಾಗೆ ಸೋಡಾ ಹಾಕ್ತಿದ್ದಾಗೆ ಹೇಗೆ ಉಪ್ಪು ಬರ್ತಾ ಇದೆ, ತುಂಬಾ ಚೆನ್ನಾಗಿರುತ್ತೆ. ಹೆವಿ ಫುಡ್ಸ್ ತಿಂದಾಗ, ನಾನ್ ವೆಜ್ ತಿಂದಾಗ ಅನ್ಈಸಿ ಆಗೋದು ಕಾಮನ್ನು. ಆ ಟೈಮಲ್ಲಿ ಈ ಥರ ಸಿಂಪಲ್ಲಾಗಿ ಮನೇಲೇ ಮಸಾಲ ಸೋಡಾನ ಮಾಡ್ಕೊಂಡು ಕುಡಿಬೋದು.